ಇಲ್ಲದ 10 ದಿನ ಪ್ರತಿದಿನ ಮುಂಜೆ ಹಬ್ಬದಲ್ಲೇ ಇರ್ತೀರಿ ನೀವು. ಇಲ್ಲ ಅಂತ ಯಾವತ್ತೂ ಅನ್ಸಲ್ಲ, ಇಲ್ಲಿದ್ದೇ ಇರ್ತಾರೆ. ಸೊ ಆ ನೆನಪಲ್ಲಿ 10 ದಿನ ಕಳೆದಿರೋ ಅಂತ ಪಚ್ಚಿ ನನಗೆ ಎಲ್ಲೂ ಏನಾಗ್ತಾ ಇದೆ, ಭ್ರಮೆ ಅನ್ನಿಸ್ತಾ ಇದೆ. ಜೀವನನೇ ಒಂದು ಭ್ರಮೆನೇ ಇದು, ಅಷ್ಟೇನೆ. ಅದರಲ್ಲೇ ಬಾಳ್ತಾ ಇದೀವಿ. ಆ ಮಟ್ಟಕ್ಕೆ ತಾಯಿ ನನ್ನನ್ನು ಅಷ್ಟು ಪ್ರೀತಿ ಮಾಡಿದ್ರು ರೀ. ಅದು ನನಗೆ ಹೇಗೆ ಅಂತಲೇ ನನಗೆ ಅದನ್ನ ವರ್ಣನೆ ಮಾಡೋಕ್ಕಾಗ್ತಾ ಇಲ್ಲ. ಅದರಿಂದ ಬಿಟ್ಟು ಬದುಕಕ್ಕಾಗ್ತಾನೆ ಇಲ್ಲ ರೀ. ಎಷ್ಟು ಧೈರ್ಯ ತುಂಬಿಕೊಂಡ್ರು ಕೂಡ ನಾನು ದುಃಖದ ಕಟ್ಟೆ ಒಡೆದೇ ಹೋಗುತ್ತೆ. ಹಾರ್ಮೋನಿಯಂ ಇಟ್ಕೊಂಡ್ರು ಹೇಗಪ್ಪ ಇದು ಏನಿದು ಎಲ್ಲ ಭಗವಂತನ ಪಾದ ಸೇರ್ಕೊಂಡ್ಬಿಟ್ರು. ಇನ್ನು ನೀವು ಹೇಗೆ ನಡೆಸ್ತೀರಾ ಅನ್ನುವಂಥದ್ದು ದೊಡ್ಡ ಒಂದು ಸಮಸ್ಯೆ. ಇನ್ನು ಆ ಸ್ಥಾನನ ನಾವು ಹೇಗೆ ಪಡ್ಕೊಳಕ್ಕೆ ಯೋಚನೆ ಕೂಡ ಮಾಡೋಕ್ಕಾಗಲ್ಲ ರೀ. ಅದು ಪ್ರಯತ್ನ ಪಟ್ಟು ಅಮ್ಮವರಷ್ಟು ನಿಧಾನ, ತಾಳ್ಮೆ, ಸಮಯಕ್ಕೆ ಸರಿಯಾಗಿ, ಎಷ್ಟೋ ಸರಿ ನಾವು ಸಮಯಕ್ಕೆ ಸರಿಯಾಗಿ ಯಾವುದನ್ನು ನಾವು ಮಾಡೋಕ್ಕಾಗಲ್ಲ. ತಾಯಿಯವ್ರ ಹತ್ರ ಕಲಿಬೇಕಾದ ವಿಷಯ ಸಮಯಕ್ಕೆ ಸರಿಯಾಗಿ, ಮತ್ತೆ ಒಬ್ಬರನ್ನ ತುಂಬ ಕಾಯಿಸುವಂಥ ಪರಿಸ್ಥಿತಿ, ಇವೆಲ್ಲ ಯಾವುದು ಬರಬಾರ್ದು ಅನ್ನುವಂಥದ್ದೇ ಅವ್ರಿಗೆ ಜೀವನದಲ್ಲಿ. ಹಲವಾರು ಗಳಿಗೆಗಳು ಅವರು ಕಳೆದಿದ್ದು ಅವರ ಜೀವನ ಪರ್ಯಂತ. ಇನ್ನೊಬ್ಬರಿಗೆ ನಾನು ನೋಯಿಸಿದ್ದೀನ, ಏನಾದರೂ ತೊಂದರೆ ಮಾಡಿದ್ದೀನ, ಬಾಕಿ ಯಾವುದಾದ್ರೂ ಇದೆಯಾ, ಏನಾದರೂ ಕೊಡಬೇಕಾ, ಎಲ್ಲೋ ನಾನು ಕೋಟೆ ಬಿಟ್ಟಿದ್ದೇನೆ, ಇದ್ದೇ ಯೋಚನೆ ಮಾಡೋರು ನನ್ನ ತಾಯಿಯವರು. ಬಹುಶಃ ಇವತ್ತಿನ ಅವರ ಈ ಸ್ಥಿತಿಗೆ, ಅವರ ಈ ಶ್ರೇಷ್ಠ ಸ್ಥಿತಿಗೆ ಕಾರಣ ಅವರು ಇದೆಲ್ಲ ಸಮಯ ಪ್ರಜ್ಞೆನೂ ಅವ್ರಿಗೆ, ಆಮೇಲೆ ಹಿರಿಯರ ಮೇಲೆ ಇದ್ದಿರ್ತಕ್ಕಂಥ ಗೌರವ, ಸಾಹಿತಿಗಳ ಮೇಲೆ ಅವ್ರಿಗೆ ಇದ್ದಿರ್ತಕ್ಕಂಥ ಗೌರವ. ಇವತ್ತು ಅವ್ರು ನೆನೆಸ್ಕೋತಾರೆ. ಕುರ ಸೀತಾರಾಮ್ ಶಾಸ್ತ್ರಿಗಳು, ವಿಜಯ ನರಸಿಂಹನವರು.